ನಮಸ್ತೆ ಎಲ್ಲರಿಗೂ. ಈ ಸೈಟಲ್ಲಿ ಒಂದು 10 ಪೆಟ್ಟಿಗೆ ಇಟ್ಟಿದ್ದೀನಿ. ಈ ವರ್ಷ ನೇರಳೆ ಹೂವು ತುಂಬ ಆಗಿದೆ. ಅದು ಆಲ್ಮೋಸ್ಟ್ 80% ಮುಗಿದ ಮೇಲೆ ಇಲ್ಲಿ ಇಟ್ಟಿದ್ದು ಆ ಪೆಟ್ಟಿಗೆ. ಅಂದರೆ ಬಂದಿದ್ದೇ ಲೇಟಾಗಲ್ವ, ಅದಕ್ಕೆ ಆಗಿಲ್ಲ. ಇದೇನಾಗಿದೆ, ಕೆಲವೊಂದೆಲ್ಲ ಕ್ವೀನ್ಸೆಲ್ ಮಾಡ್ತಾಯಿದೆ. ಅದಕ್ಕೆ ಈಗೆಲ್ಲ ಡಬಲ್ಸು 2ನೇ ಸೂಪರ್ ಕೊಡಬೇಕು ಅಂತಂದಿದ್ದೀನಿ. ಲಾಸ್ಟ್ ಟೈಮು ಕೆಲವೊಂದಕ್ಕೆಲ್ಲ ಸೂಪರ್ ಕೊಟ್ಟಿದ್ದೆ, ಆದರೆ ಫ್ರೇಮ್ ಇರಲಿಲ್ಲ. ಇದನ್ನು ನಾನು ಹೆಂಗೆ ಬೇಗ ಕೆಲಸ ಆಗೋ ಥರ ಮಾಡ್ತೀನಿ ಅಂದರೆ ನೋಡಿ, ಈ ಥರ ಕ್ಯೂ ಅಂತ ಬರೆದಿದ್ದೀನಿ ನಾನು. ಒನ್ ಟೈಮ್ ಚೆಕ್ ಮಾಡಿದಾಗ ಕ್ಯೂ ಅಂತ ಮಾಡಿದರೆ ಇದನ್ನು ಫಸ್ಟ್ ಚೆಕ್ ಮಾಡ್ತೀನಿ, ಕ್ವೀನ್ಸೆಲ್ ಮಾಡಿದೆಯಾ ಅಂತ. ನೋಡಿ 2ನೇ ಸೂಪರ್ ಕೇಳ್ತಾ ಇದೆ. ಆದರೂ ಕೂಡ ಇದರಲ್ಲಿ ಇನ್ನೊಮ್ಮೆ ಕ್ವೀನ್ಸೆಲ್ ಚೆಕ್ ಮಾಡಬೇಕು. ಹಾಗಂತ ಜೇನು ತುಂಬಿಸಿದೆ ನೋಡಿ, ತುಂಬಿದೆ, ಆದರೆ ಇನ್ನೂ ಸೀಲ್ ಆಗಿಲ್ಲ. ಈಗ ಬೆಳಗ್ಗೆನೇ ಕ್ಯಾಪಲ್ಲಿ ಇಷ್ಟಿದೆ ಅಂದರೆ ಸಂಜೆ ಹೇಳೋ ತನಕ ಮುಚ್ಚಲಲ್ಲಿ ಪೂರ್ತಿ ಕುಂತಿರುತ್ತೆ, ತೆಗಿಯೋಕ್ಕೆ ಬರಲ್ಲ. ಈಗ ಈ ರಟ್ಟನ್ನೇ ಕಟ್ ಮಾಡಿ, ಎಕ್ಸ್ಟ್ರಾ ಇರೋದಿಲ್ಲ ಇದನ್ನು ಕಟ್ ಮಾಡಿ ಕೊಡ್ತೀನಿ ನನಗೆ. ಇದಕ್ಕೆ 2ನೇ ಸೂಪರ್ ಕೊಡಬೇಕು, ಮತ್ತು ಕ್ವೀನ್ಸೆಲ್ನು ಕೂಡ ಚೆಕ್ ಮಾಡಬೇಕು. ಈ ಥರ ಕ್ಯೂ ಅಂತ ಬರೆದಿತ್ತು. ಇದು ನೋಡಿ, ಇದು ಕೂಡ ಕ್ಯೂ ಅಂತ ಬರೆದೀನಿ. ಈ ಥರ ನೀವು ಮಾರ್ಕರ್ ಇಟ್ಕೊಂಡು ಅಟ್ಲೀಸ್ಟ್ ಬರ್ಕೊಂಡ್ರೆ ನಿಮಗೊಂದು ಜಜ್ಮೆಂಟ್ ಸಿಗುತ್ತೆ. ಮರ್ತೋದ್ರೂ ಏನಾಗಿದೆ ಈ ಸೈಟಿಂದ ಅಂತ. ಫ್ರೇಮು ಇಟ್ಟಿದ್ದೀನಿ, ನೋಡಬೇಕು ಏನು ಅಂತ. ಈಗ ಇವತ್ತು 7ನೇ ದಿನ. ಕ್ವೀನ್ಸೆಲ್ಲ ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ ಕಂಪೇರ್ ಮಾಡಿದ್ರೆ ಇವತ್ತು 7ನೇ ದಿನ. ಎಲ್ಲ ಬಿಸಿಲೆಲ್ಲ ಇದೆ. ಇನ್ನು ಈಗ ಮಧ್ಯಾಹ್ನ 10 ಗಂಟೆಯಿಂದ 2 ಗಂಟೆ ತನಕ ಈ ಜಾಗದಲ್ಲಿ ಬಿಸಿಲು ಬರುತ್ತೆ. ಕವರ್ ಮಾಡಿ ಇಡಬೇಕು. ನಾನು ಇವತ್ತು ಕೂಡ ಪ್ಲಾಸ್ಟಿಕ್ ತಂದಿದ್ದೆ, ಬಟ್ ಬೇರೆ ಜಾಗದಲ್ಲೇ ಮುಗೀತು. ನೋಡಿ, ಇದಕ್ಕೇನು ಬರೆದಿಲ್ಲ. ಇದನ್ನು ಕ್ವೀನ್ಸೆಲ್ ಚೆಕ್ ಮಾಡಿಲ್ಲ, ಆದರೂ ಚೆಕ್ ಮಾಡೋದು ಮಾಡ್ತೀನಿ. ಬರೆದಿಟ್ಕೊಂಡಿರೋದನ್ನು ಫಸ್ಟ್ ಚೆಕ್ ಮಾಡಬೇಕು. ಏನಕ್ಕೆ ಅಂದರೆ ಅದು ಆಲ್ರೆಡಿ ಒನ್ ಟೈಮ್ ಸೆಲ್ ಕಟ್ಟಾಗಿರೋದಾಗಿರುತ್ತಲ್ವ, ಅಂದರೆ ಸೆಲ್ ಮುರಿದಿದ್ದಾಗಿರುತ್ತೆ, ಮತ್ತೆ ಮಾಡುತ್ತೆ. ನೋಡಿ, ಇದಕ್ಕೂ 2ನೇ ಸೂಪರ್ ಬೇಕು. ಸೀಲ್ ಆಗಿಲ್ಲ. ಸೀಲ್ ಆಗಿದ್ದಿದ್ರೆ ಪ್ರಾಬ್ಲಮ್ ಇರಲಿಲ್ಲ. ನೋಡಿ, ಇದು ಕ್ಯೂ ಅಂತ ಇದೆ. ಮತ್ತು ಈ ಥರ ನೀವೇನಾದರೂ ಮಾರ್ಕಿಂಗ್ ಸಿಸ್ಟಮ್ ಮಾಡಿಕೊಂಡ್ರೆ ದೂರ ಇದ್ದಾಗ ಬೆಸ್ಟ್ ಆಗುತ್ತೆ. ಇದು ತುಂಬ ಗಟ್ಟಿಯಾಗಿ ಕಟ್ಟಿದೆ. ನೋಡಿ ಎಷ್ಟಿದೆ ಸ್ಟ್ರೆಂತ್ ಇದರಲ್ಲಿ. ಈ ಬೆಳಗ್ಗೆನೇ ಕ್ಯಾಪಲ್ಲಿ ಇಷ್ಟಿದ್ದರೆ ಸಂಜೆ ಹೊತ್ತಿಗೆ ಫುಲ್ ಇರುತ್ತೆ. ಅದಕ್ಕೆ 2ನೇ ಸೂಪರ್ ಕೊಡಬೇಕು. ಇದು ನೋಡಿ, ಸೀಲ್ ಆಗಿಲ್ಲ. ಸೀಲ್ ಆಗಿದ್ದಿದ್ರೆ ಪ್ರಾಬ್ಲಮ್ ಇರಲಿಲ್ಲ. ನಾವು ಸೀಲ್ ಆಗಿರೋ ತುಪ್ಪ ತೆಗೆದ್ರೆ ಅದಕ್ಕೆ ಬೇಕಾಗಿರೋ ಸ್ಪೇಸ್ ಆಗಿರೋದು. ಒಂದು ಟೈಮು ಯಾವಾಗ ಸೀಲ್ ಆಗುತ್ತಲ್ವ, ಯಾವಾಗ ಅದು ಜೇನು ಸೀಲ್ ಮಾಡುತ್ತೆ, ಅದಾದಮೇಲೆ ಅದ್ರ ಮೇಲೆ ಕೂತ್ಕೊಂಡು ಅವು ಕೆಲಸ ಮಾಡಲ್ಲ. ಸುಮ್ಮನೆ ಕೂತ್ಕೊಂಡ್ರೆ ಎಲ್ಲ ಕ್ಯಾಪಿಗೆ ಬಂದು ಕುಂತಿರುತ್ತೆ. ಅದಕ್ಕೆ ಸೀಲಾಗಿ ತೆಗೆದ್ರೆ ನೋಡಿ, ಎಲ್ಲದೂ ಕೂಡ ಮುಚ್ಚಲೆ ಕಟ್ಟಿದೆ. ಈಗ ಇದರಲ್ಲಿ ಸ್ವಲ್ಪ ಓಕೆ, ಒಂದು 30% ಅಷ್ಟು ಸೀಲ್ ಆಗಿರೋದು ಕಾಣ್ತಾ ಇದೆ. ಆದರೆ ಇದಕ್ಕೆ ಸೂಪರ್ ಕೇಳ್ತಿದೆ, ಕೊಡಲೇಬೇಕಾಗತ್ತೆ ಮೇ ಬಿ. ಇಲ್ಲ ಅಂದರೆ ಇನ್ನೊಂದು ವಾರ ಹೇಳೋ ತನಕ ಈ ಮುಚ್ಚಲು ಫುಲ್ ಗಟ್ಟಿಯಾಗಿರುತ್ತೆ. ಅವರೊಬ್ಬರು ಕೇಳಿದ್ರಿ ಪಾಸ್ ಮಾಡಿದೆ ವೀಡಿಯೋ ಮಾಡಿ ಅಂತ. ಒಂದು ಕೈಯಲ್ಲೇ ವೀಡಿಯೋ ಮಾಡೋದು, ಒಬ್ಬನೇ ಇರೋದ್ರಿಂದ ಬೇಗ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಕೆಲಸ ಮಾಡ್ತಾ ಮಾಡಬೇಕಾಗತ್ತೆ. ಇನ್ನೊಂದು ಅಂದರೆ ನಾನು ಕಂಟೆಂಟನ್ನು ಏನೋ ಸ್ಕ್ರಿಪ್ಟ್ ಮಾಡಿ ಇಟ್ಕೊಂಡು ರೆಡಿ ಮಾಡಲ್ಲ. ಇಲ್ಲಿ ನೋಡಿ, ನೇರಳೆ ತುಪ್ಪ ಅಷ್ಟು ಚೆನ್ನಾಗಿ ತುಂಬಿದೆ ನೋಡಿ. ಮಿನಿಮಮ್ ಅಂದರೂ ಇದು ಒಂದರಲ್ಲೇ ಒಂದು 400 ಗ್ರಾಮ್ ಇರ್ಬೋದು ಅಂತ ಈ ಫ್ರೇಮ್. ಅಷ್ಟು ನೀಟಾಗಿ ತುಂಬಿದೆ. ನಾನು ಸ್ಕ್ರಿಪ್ಟ್ ರೆಡಿ ಮಾಡಿ ಬರ್ಕೊಂಡು ಮಾಡಲ್ಲ. ಆ ಟೈಮಲ್ಲಿ ಏನು ಇನ್ಫಾರ್ಮೇಷನ್ ಹೇಳಬೇಕೋ ಅದೆಷ್ಟನ್ನು ಹೇಳಿರ್ತೀನಿ. ಅದಕ್ಕೆ ಸ್ವಲ್ಪ ಕಷ್ಟ ಬೇಗ ಹೇಳೋದಾಗಲಿ, ಮತ್ತು ಕೆಲಸ ಮಾಡ್ತಾ ಮಾಡೋದಾಗಿದ್ದಕ್ಕೆ ಕಷ್ಟ. ಒಬ್ಬರು ಮೊಬೈಲ್ ಅಡ್ಡಾಡ್ಕೊಂಡು ಮಾಡಿ ಅಂತಲೂ ಹೇಳಿದರೆ ಯಾವುದೂ ಅಷ್ಟು ಈಸಿಯಾಗಿ ನನಗೆ ಆಗಲ್ಲ. ಇನ್ನೊಬ್ರು ಇದ್ದರೆ ಓಕೆ, ಮತ್ತು ಆ ವಿಡಿಯೋಗಾಗಿ ಅಂತಲೇ ನಾನು ತುಂಬ ಟೈಮ್ ಕೊಟ್ಕೊಂಡಿರೋಕ್ಕೂ ಆಗಲ್ಲ. ಬೇರೆ ಕೆಲಸಗಳು ಇದೆ, ವರ್ಕ್ಗಳು ಕೂಡ ಇದೆ. ಇದನ್ನು ಮುಚ್ಚಿಡಬೇಕು. ಇಷ್ಟೆಲ್ಲ ಬಿಸಿಲು ಇರಬಾರ್ದು. ಇದು ನೋಡಿ, ಸೀಲಾಗಿದೆ. ಇದು ಇನ್ನೊಂದು 4 ದಿನಕ್ಕೆ ತೆಗಿಬೋದು.
ಒಳ್ಳೆ ಕಹಿ ಕಹಿ ತುಪ್ಪ, ಸಿಹಿ ಇರಲ್ಲ ಇದೆಲ್ಲ ಕೂಡ ಕಹಿ ತುಪ್ಪ ಬಂದಿರುತ್ತೆ. ನೇರಳೆ ಮರದ್ದು ನಮ್ಮಲ್ಲಿ ಕಹಿ ಮತ್ತು ಯಾವಾಗಲೂ ಸ್ವಲ್ಪ ಕಹಿ ಇರೋದು. ಈ ವರ್ಷ ಕಹಿ ತುಂಬ ಏನಕ್ಕೆ ಅಂದರೆ ತುಂಬ ಹೂವು ಆಗಿದೆ, ಫ್ಲವರಿಂಗ್ ಜಾಸ್ತಿ ಇರೋದ್ರಿಂದ ತುಂಬ ಕಹಿ ಇದೆ. ಇದಕ್ಕೆ ಹುಳ ಕಡಿಮೆ ಇದೆ, ಮೇ ಬಿ ಕೊಡದೇ ಇದ್ದರೂ ಆಗುತ್ತೆ. ಇನ್ನು 4 ದಿನ ಬಿಟ್ಟೆ ಹನಿ ತೆಗೆದ್ರೂ ಕೂಡ ಆಗುತ್ತೆ. ಆದರೆ ಈ ಥರ ಕ್ಯೂ ಅಂತ ಬರೋದು ಇಲ್ಲೊಂದು ಲಾಸ್ಟ್ ಟೈಮ್ ತುಂಬ ಕ್ವೀನ್ಸಲ್ಲಿ ಮಾಡಿತ್ತು, ಎಸ್ಕೇಪ್ ಒಂದೇ ಆಗಿರಲಿಲ್ಲ. ಅಷ್ಟು ಕ್ವೀನ್ಸಲ್ಲಿ ಮಾಡಿತ್ತು, ಸೀಲಾಗಿದ್ದು ಕೂಡ ಇತ್ತು, ತುಂಬ ಚುಚ್ಚುತ್ತಾ. ಆ ಕಾಲೋನಿ ನೋಡೋಣ ಇದೆಯಾ ಎಸ್ಕೇಪ್ ಆಗಿದೆ ಅಂತ. ಮಾಸ್ಕ್ ಗ್ಲೌಸ್ ಹಾಕ್ಕೊಂಡಿದ್ದೆ, ಅದಕ್ಕಾಗಿ ಬಚಾವ್. ಇಲ್ಲ ಅಂದರೆ ಹಾಸ್ಪಿಟ್ಲಿಗೆ ಸೇರಬೇಕಿತ್ತು, ಅಷ್ಟು ಚುಚ್ತಾ ಇತ್ತು. ಇದರದ್ದು ಏನಾಗಿದೆ, ಈ ಥರ ಡಬಲ್ ಸೂಪರ್ ಮಾಡಿಕೊಂಡ್ರೆ ಒಂದು ಅಂದರೆ ಕೆಲವು ಬೇಗ ಒಂದು ಎಸ್ಕೇಪ್ ಆಗೋಲ್ಲ, ಇನ್ನೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಎಸ್ಕೇಪ್ ಆಗಿಲ್ಲ. ಹೆಂಗೆ ಹೇಳ್ತೀನಿ ಅಂದರೆ, ಹುಳ ಈಗಲೂ ಕೂಡ ಈ ಥರದೇ ನೋಡಿ, ಹುಳ ಈಗಲೂ ಕೂಡ ಈ ಥರ ಫ್ರೇಮಲ್ಲಿ ನಿಂತಿದೆ ಅಂದರೆ ಎಸ್ಕೇಪ್ ಆಗಿಲ್ಲ ಅಂತ ಅರ್ಥ. ಇಲ್ಲಾಂದರೆ ಇಷ್ಟೊತ್ತಿಗೆ ಎಸ್ಕೇಪ್ ಆಗಿರ್ತಿತ್ತು. ಇದೊಂದು ವೀಕ್ ಇದೆ, ಇಲ್ಲೊಂದಿದೆ. ಇದಿಷ್ಟು ನೀವು ಚೆಕ್ ಮಾಡಿ, ಯಾವುದಕ್ಕೆ ಡಬಲ್ ಸೂಪರ್ ಬೇಕೋ ಅದಕ್ಕೆಲ್ಲ ಡಬಲ್ ಸೂಪರ್ ಕೊಡಬೇಕು. ಅಡ್ವಾಂಟೇಜ್ ಏನು ಅಂದರೆ, ಈಗ ನಾನು ಒಂದು ಕ್ವೀನ್ಸೆಲ್ ಮಾಡಲ್ಲ, ಇನ್ನೊಂದು ಕ್ಯಾಪಿ ಕಟ್ಟಲ್ಲ. ತುಪ್ಪ ನಮ್ಮಲ್ಲಿ ಇನ್ನೂ ಸೀಸನ್ ಸರಿಯಾಗಿ ಸ್ಟಾರ್ಟ್ ಆಗಿಲ್ಲ, ಜಸ್ಟ್ ಬೇಸಿಕ್. ನಮ್ಮಲ್ಲಿ ಯಾವಾಗಲೂ ಕೂಡ ನೇರಳೆ ತುಪ್ಪನ ಯಾತಕ್ಕೆ ಯೂಸ್ ಮಾಡ್ತಿದ್ವಿ ಅಂದರೆ, ರಟ್ಟು ಕಟ್ಸೋಕ್ಕೆ, ಸೂಪರ್ಲಿ ರಟ್ಟು ಕಟ್ಟೋಕ್ಕೆ ಅಂತ ಯೂಸ್ ಮಾಡ್ತಾಯಿದ್ದಿದ್ದು ಮೋಸ್ಟ್ ಆಫ್ ದಿ ಟೈಮಲ್ಲಿ. ಎಲ್ಲೋ ಒಂದು 50 ಬಾಕ್ಸಲ್ಲಿ ಒಂದು 20 kg ಅಷ್ಟೆಲ್ಲ ಬಂದರೆ ಹೆಚ್ಚು. ಒಂದು ವರ್ಷ ಚೆನ್ನಾಗಿ ಬಂದಿತ್ತು ಫ್ಲವರಿಂಗು. ಆ ವರ್ಷ ಒಂದು ಸ್ವಲ್ಪ ತುಪ್ಪ ತೆಗೆದಿದ್ದೆ, ಒಂದು 15 ಬಾಕ್ಸಲ್ಲಿ 7-8 kg ಏನೋ ಕೈ ತುಪ್ಪ ಬಂದಿತ್ತು. ಅದಕ್ಕಿಂತ ಜಾಸ್ತಿ ಟೈಮಲ್ಲಿ ನಮಗೆ ರಟ್ಟು ಕಟ್ಟೋಕ್ಕೆ ಅಂತಲೇ ಹೆಲ್ಪ್ ಆಗೋದು. ಆ ಟೈಮಲ್ಲಿ ನಾನು ಒಂದು ಸೂಪರ್ ಫುಲ್ಲಾಗಿದ್ದು ಕೂಡ ತುಪ್ಪ ತೆಗಿಲ್ಲ, ಇನ್ನೊಂದು ಸೂಪರ್ ಏರಿಸಿ ರಟ್ಟು ಕಟ್ಸ್ಕೊಬಿಟ್ಟಿರ್ತೀನಿ. ಏನಕ್ಕೆಂದರೆ ನೇರಳೆ ಕಟ್ಸ್ಕೊಬಿಟ್ರೆ ಬೆಸ್ಟು. ಫಸ್ಟ್ ಬಂದಾಗಲೇ ರೆಡಿ ಇದ್ದರೆ, ಆಮೇಲೆ 2 ಸೂಪರಿನ ತುಪ್ಪ ತೆಗೆದ್ರೆ ಬೇಗ ಫ್ಲೋ ಚೆನ್ನಾಗಿ ಸಿಕ್ಕಿದ್ರೆ ಬೇಗ ಫಿಲಪ್ ಮಾಡುತ್ತೆ. 2 ಸೂಪರ್ ಮೇಂಟೈನ್ ಮಾಡೋದು ನನಗೆ ಸ್ವಲ್ಪ ಈಸಿ. ಈಗ ಎಲ್ಲದು ಒಂದೇ ಟೈಮಿಗೆ ತೆಗಿಬೋದು. ಈ ಸಿಂಗಲ್ ಸೂಪರ್ ಇದ್ದರೆ ಕೆಲವೊಂದು ಫ್ರೇಮಲ್ಲಿ ಬೇಗ ಮಾಡುತ್ತೆ, ಕೆಲವೊಂದು ಪಡೆ ಸ್ಲೋ ಅಂತಿದೆ ಅಂದರೆ ಸಿಂಗಲ್ ಸೂಪರ್ ಇದ್ದರೆ ಪ್ರಾಬ್ಲಮ್ಮು. ಡಬಲ್ ಸೂಪರ್ ಇದ್ದರೆ ಅದನ್ನು ತೆಗಿಲಿಕ್ಕೆ ಬಂದಾಗ ಇದರದ್ದು 2ರಲ್ಲಿ 1 ಸೂಪರ್ ಆದರೂ ಸೇಲ್ ಆಗಿರುತ್ತೆ, 1 ಸೂಪರ್ ತೆಕ್ಕೊಂಡು ಹೋಗ್ಬೋದು. 2 ಆಗಿದ್ದರೆ 2 ತೆಕ್ಕೊಂಡು ಹೋಗ್ಬೋದು ಆ ಥರ. ಅದಕ್ಕೆ ಡಬಲ್ ಸೂಪರು ಆಲ್ಮೋಸ್ಟ್ ನಾನು ಪ್ರಿಫರ್ ಮಾಡೋದೇ ಯಾವಾಗಲೂ ಡಬಲ್ ಸೂಪರು. ಮತ್ತೇನಂದರೆ ನನಗೆ ಇವತ್ತು ಬರೋಕ್ಕಾಗಿಲ್ಲ, ಇನ್ನೊಂದು 2 to 3 days ಬರೋಕ್ಕಾಗಿಲ್ಲ, 1 week ಬರಲಿಕ್ಕಾಗಿಲ್ಲ ಅಂದರೆ ಡಬಲ್ ಸೂಪರ್ ಸಸ್ಟೇನ್ ಆಗುತ್ತೆ, ನಡೆಯುತ್ತೆ. ಅದಕ್ಕೆ ಡಬಲ್ ಸೂಪರ್ ಮೆಥಡ್ ಮಾಡ್ತೀನಿ ನಾನು. ನೋಡಿ ನಿಮಗೆ ಯಾವುದು ಬೆಸ್ಟ್ ಮೆಥಡ್ ಅನಿಸುತ್ತೋ ಅದನ್ನು ಎಕ್ಸ್ಪ್ಲೇನ್ ಮಾಡಿ ನೋಡೋಣ.